ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನನ್ನು ಪ್ರತಿನಿತ್ಯ ಆರಾಧನೆ ಮಾಡುವುದು, ಪೂಜೆ ಮಾಡುವುದು ಎಲ್ಲರೂ ಅನುಸರಿಸುವಂತಹ ಸರಳವಾದಂತಹ ಒಂದು ಮಾರ್ಗ. ಆದರೆ ಮನುಷ್ಯ ತನ್ನ ಕಲ್ಪನೆಗೆ ಸಹಜವಾಗಿ ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಕರೆಕ್ಟಾ? ಎಲ್ಲ ದೇವತೆಗಳು ಅಂದರೆ ಅಸಂಖ್ಯ ದೇವತೆಗಳಿದ್ದಾರೆ. ಆದರೆ ದೇವರು ಒಬ್ಬನೇ. ದೇವರು ಅನ್ನುವಂತಹ ಒಂದು ಪರಮಶಕ್ತಿ, ಸುಪ್ರೀಂ ಪವರ್ ಇಸ್ ಓನ್ಲಿ ಒನ್. ಆದರೆ ನಮ್ಮ ಸಹಜವಾದ ಕಲ್ಪನೆಗಳು ಯಾವ ಥರ ಬರುತ್ತಂದರೆ, ನಮ್ಮ ರೂಪ, ನಮ್ಮ ಗುಣ, ನಮ್ಮ ನಡೆನುಡಿಗಳು ಯಾವ ಥರ ಇದ್ದಾವಲ್ಲ ಅದೇ ಥರ ದೇವತೆಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಕರೆಕ್ಟಾ? ಎಲ್ಲಿಂದ ಶುರು ಮಾಡಿದ್ದೇವೆ ಅಂತಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರರಂತಹ ದೇವತೆಗಳಿಂದ ಪ್ರಾರಂಭ ಮಾಡಿ ಕೋಟಿಗಟ್ಟಲೆ ದೇವತೆಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಅವುಗಳನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ. ಕರೆಕ್ಟಾ? ಪ್ರತಿಯೊಂದು ಧರ್ಮಗಳಲ್ಲಿನೂ ತನ್ನದೇ ಆದಂತಹ ಒಂದು ಕಟ್ಟುಪಾಡಿನಲ್ಲಿ ಇರುವಂತಹ ದೇವರಿದ್ದಾನೆ. ಆ ದೇವರನ್ನು ಕುರಿತು ಪೂಜೆ ಮಾಡುವುದು ವಾಡಿಕೆ ಆಗಿದೆ. ಮಾಡ್ತಾ 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 ಏನಾಗಿದೆ ಅಂದರೆ, ನನ್ನ ದೇವರು ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಅಂತ ಎಲ್ಲರೂ ಯಾವುದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಂದರೆ, ಐ ಆಮ್ ಬೆಟರ್ ದನ್ ಅದರ್ ಪೀಪಲ್, ಎಲ್ರಿಗಿಂತ ನಾವು ಶ್ರೇಷ್ಠ ಅನ್ನುವಂತಹ ಒಂದು ಅಹಂಕಾರದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೇವೆ. ಕರೆಕ್ಟಾ? ನಾನೇ ದೊಡ್ಡವನು ಅನ್ನೋದು ಒಂದು ಅಹಂಕಾರ. ಸೊ ಈ ಥರ ಇಟ್ಕೊಂಡು ನಾವು ಮಾಡ್ತಾ 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 ಆ ಪೂಜೆಯ ಫಲ ಏನಪ್ಪ ಅಂತಂದರೆ, ನಮ್ಮ ಅಹಂಕಾರವನ್ನು ಅದು ಪ್ರಚೋದನೆ ಮಾಡುತ್ತೆ ಹೊರತು ನಿಜವಾದ ದೇವರ ಅನುಭವ ಆಗಲಿಲ್ಲ. ನಿಜವಾಗಿ ದೇವರು ಹೇಗಿದ್ದಾನಪ್ಪ ಅಂತಂದರೆ, ಯಾರೂ ನೋಡಿಲ್ಲ, ಆದರೆ ಅವನ ಅನುಭವವನ್ನು ನಾವು ಮಾಡ್ಬೋದು. ದೇವರು ಅತಿ ಸೂಕ್ಷ್ಮವಾಗಿದ್ದಾನೆ. ಎಷ್ಟು ಸೂಕ್ಷ್ಮವಾಗಿದ್ದಾನೆ ಅಂತ ಹೇಳ್ತಾರೆ ಗುರುಗಳು ಅಂತಂದರೆ, ಅತಿ ಸೂಕ್ಷ್ಮವಾದಂತಹ ಒಂದು ಸ್ಥಿತಿ ಏನಿದೆಯಲ್ಲ ಅದು ದೇವರು. ಅದನ್ನು ಬಿಟ್ಟು ನಾವು ಸೂಕ್ಷ್ಮತೆಯನ್ನು ಆರಾಧನೆ ಮಾಡುವುದರ ಬದಲು ಜಡತ್ವವನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಜಡ ವಸ್ತುಗಳನ್ನು ಆರಾಧನೆ ಮಾಡಿದರೆ ನಮ್ಮ ಮನಸ್ಸು ಜಡಮಯವಾಗುತ್ತೆ ಮತ್ತು ನಾವು ವಿ ಬಿಕಮ್ ಮೋರ್ ಆ್ಯಂಡ್ ಮೋರ್ ಗ್ರಾಸರ್. ಸೊ ನಮ್ಮ ಗುಣಗಳೆಲ್ಲನೂ ಈ ತಮಸ್ವರೂಪದ ಗುಣಗಳಾಗ್ಬಿಡ್ತವೆ. ಅದಕ್ಕೆ ಡಾಕ್ಟರ್ ಶಿವರುದ್ರಪ್ಪನವರು ಒಂದು ಕವಿತೆ ಬರೆದಿದ್ದಾರೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಅಂದರೆ ನಾವು ಮನುಷ್ಯರಾಗಿ ನಮ್ಮ ಪರಸ್ಪರ ಪ್ರೇಮ, ವಿಶ್ವಾಸ, ಕಾಳಜಿ, ಸಹಕಾರ ಈ ಗುಣಗಳನ್ನು ಮರೆತು ನಾವು ಪಶುಗಳ ತರಹ ವರ್ತನೆ ಮಾಡಿ ನಮ್ಮ ಜೀವನವನ್ನು ಕೆಡಿಸ್ಕೊಳ್ತಾ ಇದ್ದೇವೆ. ಕರೆಕ್ಟಾ? ಎಲ್ಲ ಜಗಳಗಳು, ಯುದ್ಧಗಳು, ಗಲಾಟೆಗಳು ಜಗತ್ತಿನಲ್ಲಿ ಹೆಚ್ಚಾಗಿ ನಡೀತಾ ಇರೋದು ಈ ತರಹ ಧಾರ್ಮಿಕ ಒಂದು ಅಪನಂಬಿಕೆಗಳಿಂದ. ಅಂದರೆ ಫಸ್ಟ್ ಆಫ್ ಆಲ್ ನಾವು ಸೃಷ್ಟಿ ಮಾಡಿರುವಂತಹ ದೇವತೆಗಳೇ ಜಡ. ಆ ಜಡತ್ವವನ್ನು ಹಿಡ್ಕೊಂಡು ನಾವು ಜಗಳಾಡ್ತಾ ಇದ್ದಾಗ ನಮ್ಮ ಜಡತ್ವವೇ ಹೊರಗಡೆ ಬರ್ತದೆ ಹೊರತು ಸೂಕ್ಷ್ಮತೆ ಅಥವಾ ನಿಜವಾದ ದೇವರ ಅನುಭವ ಹೊರಗಡೆ ಬರೋಲ್ಲ. ಸೊ ನಿಜವಾದ ಸೂಕ್ಷ್ಮತೆಯ ಅನುಭವ ನಮಗೆಲ್ಲಪ್ಪ ಆಗಬೇಕಂತಂದರೆ, ನಾವು ಅತಿ ಸೂಕ್ಷ್ಮವಾದಂತಹ ವಿಚಾರವನ್ನು ನಮ್ಮ ಹೃದಯ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಇಟ್ಕೊಂಡಿದಾಗ ಆಗುತ್ತೆ. ಕರೆಕ್ಟಾ? ಅದು ನಿಜವಾದ ಪೂಜೆ. ಅದೇ ಧ್ಯಾನ, ಮೆಡಿಟೇಷನ್. ಅಂದರೆ ಅತಿ ಸೂಕ್ಷ್ಮವಾದಂತಹ ಯೋಚನೆಯನ್ನು ನಮ್ಮ ಹೃದಯದಲ್ಲಿ ಉಪಸ್ಥಿತ ಇರುವಂತಹ ದೇವರ ಬಗ್ಗೆ ಇಟ್ಟುಕೊಂಡಿದಾಗ ನಾವು ದಿನೇ 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 ಅತಿ ಸೂಕ್ಷ್ಮದ ಸ್ಥಿತಿಗೆ ಹೋಗ್ತಾ ಇದ್ದೇವೆ. ಸೊ ಧ್ಯಾನ ನಮ್ಮನ್ನು ಸೂಕ್ಷ್ಮತೆ ಕರ್ಕೊಂಡು ಹೋಗುತ್ತೆ, ಜಡತ್ವಕ್ಕಲ್ಲ. ಸೊ ಹೊರಗಡೆ ಏನೇ ನಾವು ವ್ಯವಹಾರಗಳನ್ನು ಮಾಡಿದರೂ
ಅನೇಕ ವಿಧಿವಿಧಾನಗಳನ್ನು ಅನುಸರಿಸಿದರೂ ಸಹಿತ ದೇವರ ಹೆಸರಿನಲ್ಲಿ ಏನು ಮಾಡಿದ್ರು ಅದು ನಮ್ಮ ಮನಸ್ಸನ್ನು ಜಡವಾಗಿಸ್ತದೆ ಹೊರತು ಸೂಕ್ಷ್ಮತರಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಶಕ್ಯವಿಲ್ಲ. ಸೂಕ್ಷ್ಮತೆ ಅನ್ನೋದು ಧ್ಯಾನದಲ್ಲಿ ಮಾತ್ರ ನಮಗೆ ಲಭ್ಯ. ಧ್ಯಾನ ಅಂದರೆ ಏನಪ್ಪ? ನಮ್ಮ ಹೃದಯ ಅಂತರ್ಯಾಮಿಯಾದಂತಹ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ, ಹೌದಲ್ಲೋ? ಆದ್ದರಿಂದ ನಾವು ಉಸಿರಾಡ್ತಾ ಇದ್ದೇವೆ. ನಮ್ಮ ಜೀವನ ಚಲನವಲ್ಲೇ ಎಲ್ಲ ನಡೀತಾ ಇರೋದು ಈ ಸೂಕ್ಷ್ಮ ಅತಿ ಸೂಕ್ಷ್ಮವಾದಂತಹ ಶಕ್ತಿ ನಮ್ಮನ್ನು ನಿಯಾಮಕಗೊಳಿಸುವುದರಿಂದ ನಾವು ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗಿದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಈ ಒಂದು ಪ್ರಪಂಚದಲ್ಲಿ ನಮ್ಮ ಜೀವನವನ್ನು ಸರಳವಾಗಿ, ಸಹಜವಾಗಿ ಮತ್ತು ನಿರಾಯಾಸವಾಗಿ ನಡೆಸಿಕೊಂಡು ಹೋಗ್ಬೋದು. ಅದಕ್ಕೆ ಭಗವಂತ ಹೇಳಿದ್ದೇನಪ್ಪ ಅಂತಂದರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ. ಎಲ್ಲ ಧರ್ಮಗಳನ್ನು ಬಿಟ್ಬಿಡು, ನನಗೆ ಶರಣ ಹೋಗು ಅಂತ ಹೇಳಿದ್ದಾನೆ. ನನಗೆ ಅಂತಂದರೆ ನಾನು ಅತಿ ಸೂಕ್ಷ್ಮವಾದಂಥ ಸ್ಥಿತಿಯಲ್ಲಿದ್ದೇನೆ ಅನ್ನೋದು ತಾತ್ಪರ್ಯ. ಆ ಸೂಕ್ಷ್ಮತೆಗೆ ಶರಣ ಹೋಗಿ ಆವಾಗ ನಿಜವಾದ ಭಗವಂತನ ಅನುಭವ ಆಗುತ್ತೆ. ಸೊ ಇವತ್ತಿಂದ ನಾವು ಇದನ್ನು ರೂಢಿ ಮಾಡ್ತಾ 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 ಯಾರು ಧ್ಯಾನ ಮಾಡ್ತಾರಲ್ಲ ಅವರು ದೇ ಬಿಕಮ್ ವೆರಿ ಸೆನ್ಸಿಟಿವ್. ಅಪಾರ್ಟ್ ಫ್ರಮ್ ಬೀಯಿಂಗ್ ಹೆಲ್ದಿ ಆ್ಯಂಡ್ ವೆಲ್ದಿ, ಆರೋಗ್ಯ ಮತ್ತು ಇನ್ನುಳಿದಂತಹ ನಮ್ಮ ಶಾರೀರಿಕ ಲಾಭಗಳು ಬೇರೆ. ಆರೋಗ್ಯನೂ ಬಂದೇ ಬರುತ್ತೆ. ನೀವು ಸೆನ್ಸಿಟಿವ್ ಆಗಿದ್ದರೆ ಯಾವ ತರಹದ ಕೆಟ್ಟ ರೋಗಾಣುಗಳು ನಿಮ್ಮ ಶರೀರವನ್ನು ಪ್ರವೇಶ ಮಾಡೋಲ್ಲ. ಬಿಕಾಸ್ ಯು ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಸೆನ್ಸಿಟಿವ್. ಸೊ ಸೆನ್ಸಿಟಿವಿಟಿ ನಾವು ಡೆವಲಪ್ ಮಾಡ್ಕೊಂಡಿದ್ದಾಗ ನಾವು ಪವಿತ್ರವಾಗ್ತಾ ಬರ್ತವೆ. ಪವಿತ್ರತೆ ಇದ್ದಲ್ಲಿ ಅಪವಿತ್ರತೆ ಬರೋಲ್ಲ. ಸೊ ಈ ಪವಿತ್ರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಪ್ರತಿನಿತ್ಯ ನಾವು ನಮ್ಮ ದಿನನಿತ್ಯ ಆರಾಧನೆ ಅಂದರೆ ಸೂಕ್ಷ್ಮವಾದಂತಹ ಧ್ಯಾನವನ್ನು ಅಭ್ಯಾಸ ಮಾಡಬೇಕಾಗಿದೆ. ಅದನ್ನೆಲ್ಲರೂ ಮಾಡ್ತಾ ಇದ್ದೇವೆ. ಆದ್ದರಿಂದ ನಮಗೆ ಈ ತರಹದ ಅನುಭವಗಳು ಆಗ್ತಾ ಇರೋದರಿಂದ ಈ ಮಾತುಗಳನ್ನು ಹೇಳಬೇಕಾಗಿದೆ. ಅದಕ್ಕೆ ಎಲ್ಲರೂ ಎಷ್ಟು ಜನ ಸೇರಿಕೊಂಡು ಇದನ್ನು ಅರ್ಥ ಮಾಡಿಕೊಂಡು ಸಾಮೂಹಿಕವಾಗಿ ಸತ್ಸಂಗ ಅಂದರೆ ಸಮೂಹದಲ್ಲಿ ಈ ತರಹದ ಸತ್ಯವಾದಂತಹ ದೇವರ ಕಲ್ಪನೆಯನ್ನು ಇಟ್ಟುಕೊಂಡು ನಿಜವಾಗಿಯೂ ಧ್ಯಾನಸ್ಥರಾಗಿರೋದ್ರಿಂದ ನಮಗೆ ಆ ಸತ್ಸಂಗದ ಶಕ್ತಿ ಉತ್ಪತ್ತಿ ಆಗುತ್ತೆ. ಅದನ್ನು ಪ್ರತಿದಿನ ಪ್ರತಿನಿತ್ಯ ಎಲ್ಲರೂ ನಿಯಮಿತವಾಗಿ ಅಭ್ಯಾಸ ಮಾಡಿ ನಾವು ಅದನ್ನು ಪಡೆಯುವ. ಇಷ್ಟು ಹೇಳಿ ಮುಂದಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲೇ ಹೇಳುವ. ಈಗ ಕೆಲವು ನಿಮಿಷಗಳು ಧ್ಯಾನಸ್ಥರಾಗೋಣ. ಮೃದುವಾಗಿ ಕಣ್ಣುಗಳನ್ನು ಮುಚ್ಕೊಳ್ಳಿ. ಶರೀರ ಹಗುರವಾಗಿರಲಿ, ಮನಸ್ಸು ಶಾಂತವಾಗಿರಲಿ. ನಿಮ್ಮ ಹೃದಯದಲ್ಲಿ ಆ ದೇವರ ಶಕ್ತಿ ರೂಪವಾಗಿರುವಂತಹ ಒಂದು ಬೆಳಕು, ದ ಡಿವೈನ್ ಲೈಟ್ ಮತ್ತು ಪ್ರೇಮ, ಡಿವೈನ್ ಲವ್, ಇವುಗಳ ಕಡೆ ಗಮನ ಇಟ್ಟು ಕೆಲವು ನಿಮಿಷಗಳು ಧ್ಯಾನಸ್ಥರಾಗಿ ಸುಮಾರು ಒಂದು 15-20 ನಿಮಿಷ, ಅರ್ಧ ಗಂಟೆವರೆಗೂ ಮುಂದುವರಿಸ್ಕೊಂಡು ಹೋಗ್ಬೋದು. ಅನ್ಯ ಯೋಚನೆಗಳು ಬಂದರೆ ತಾತ್ಸಾರ ಮಾಡಬೇಕು. ಎಲ್ಲ ಯೋಚನೆಗಳನ್ನು ಬಿಡ್ತಾ 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 ಕೇವಲ ಒಂದೇ ಒಂದು ಯೋಚನೆ ಮೇಲೆ ಗಮನವಿಟ್ಟು ಧ್ಯಾನವನ್ನು ಮುಂದುವರಿಸಬೇಕು. ಆ ಯೋಚನೆ ಅಂದರೆ ಭಗವಂತನ ದಿವ್ಯ ಉಪಸ್ಥಿತಿ, ಡಿವೈನ್ ಲೈಟ್, ದೈವಿ ಪ್ರಕಾಶ, ದೈವಿ ಪ್ರೇಮ, ಇವುಗಳನ್ನು ಗಮನದಲ್ಲಿರಿಸಿಕೊಂಡು ಧ್ಯಾನವನ್ನು ಮುಂದುವರಿಸಬೇಕು. ಈ ಒಂದು ದಿವ್ಯ ಶಕ್ತಿ, ದಿವ್ಯ ಪ್ರೇಮ ಪ್ರತಿಯೊಬ್ಬರ ಹೃದಯದಲ್ಲಿ ಅರಳಿ ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ನಮ್ಮ ಅಂತರ್ಮುಖವಾದಂತಹ ಪ್ರಯಾಣ ಮುಂದುವರಿಯಲಿ ಅಂತ ಹಾರೈಸ್ತಾ, ಯೋಗ್ಯ ಮಾರ್ಗದರ್ಶನದಲ್ಲಿ ಈ ತರಹದ
ಅಭ್ಯಾಸವನ್ನು ಮಾಡುವ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಜೈ ಗುರುದೇವ್.